ಲೇಡೀಸ್ ಅಂಡ್ ಜೆಂಟಲ್ಮನ್, ಉತ್ತರ ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ಸಂತಸದ ಸುದ್ದಿ. ಇದು ದೇಶದ ಪ್ರತಿಷ್ಠಿತ ರಣಜಿ ಟ್ರೋಫಿ ಫೈನಲ್ ಪಂದ್ಯ. ಇದೇ ಮೊದಲ ಬಾರಿಗೆ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಯಾವ ತಂಡಗಳ ನಡುವೆ ಈ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ? ಈಗಾಗಲೇ ಸಿದ್ಧತೆ ಹೇಗಿದೆ? ಹುಬ್ಬಳ್ಳಿ ಊರಿನ ಮೈದಾನದಲ್ಲಿ ಕ್ರಿಕೆಟ್ ಹಬ್ಬ ಹೇಗೆ ಆರಂಭ ಆಗುತ್ತೆ ಅನ್ನೋದ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಹುಬ್ಬಳ್ಳಿಯ ಜನ ಈಗಾಗಲೇ ಉತ್ಸಾಹದಲ್ಲಿ ಮುಳುಗೋಗಿದ್ದಾರೆ. ನಮ್ಮ ಮಣ್ಣಿನ ಆತಿಥ್ಯ, ನಮ್ಮ ಕ್ರಿಕೆಟ್ ಪ್ರೀತಿ ದೇಶದ ಗಮನವನ್ನ ಸೆಳೆಯುವಂತಹ ಸಮಯ ಇದು. ಕರ್ನಾಟಕ ತಂಡ ಗೆದ್ದು ಟ್ರೋಫಿ ನಮ್ಮ ಮಣ್ಣಲ್ಲೇ ಎತ್ತಲಿ ಅನ್ನೋದು ಎಲ್ಲ ಅಭಿಮಾನಿಗಳ ಹಾರೈಕೆ. ಈಗ ಎಲ್ಲರ ಕಣ್ಣು ಹುಬ್ಬಳ್ಳಿ ಮೈದಾನದತ್ತ ತಿರುಗಿದೆ. ಜಮ್ಮು ಕಾಶ್ಮೀರ ತಂಡ ಈಗಾಗಲೇ ಹುಬ್ಬಳ್ಳಿಗೆ ಆಗಮಿಸಿದ್ದು ಪ್ರಾಕ್ಟೀಸ್ ಆರಂಭ ಮಾಡುವುದಕ್ಕೆ ಸಜ್ಜಾಗಿದೆ. ಕರ್ನಾಟಕ ತಂಡವು ಆಗಮಿಸುವುದಕ್ಕೆ ಸಿದ್ಧವಾಗಿದ್ದು ಎರಡು ತಂಡಗಳಿಗೆ ಪ್ರತ್ಯೇಕವಾದಂತಹ ಅಭ್ಯಾಸದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೈದಾನದ ಸಿದ್ಧತೆ, ಪಿಚ್ ಕ್ಯೂರೇಟಿಂಗ್ ಕೆಲಸಗಳು ಜೋರಾಗಿದ್ದು ಸುರಕ್ಷತೆ ವ್ಯವಸ್ಥೆಗಳ ಕುರಿತಾಗಿ ಪೊಲೀಸರೊಟ್ಟಿಗೆ ಚರ್ಚೆಯೂ ನಡೆದಿದೆ. ದೇಶದ ಪ್ರತಿಷ್ಠಿತ ರಣಜಿ ಟ್ರೋಫಿ ಫೈನಲ್ ಪಂದ್ಯ ಫೆಬ್ರವರಿ 24ರಿಂದ 28ರವರೆಗೂ ನಡೆಯುವಂತಹ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರ ತಂಡಗಳು ಮುಖಾಮುಖಿಯಾಗುತ್ತೆ. ಬೆಳಗ್ಗೆ 9:30ಕ್ಕೆ ಪಂದ್ಯ ಆರಂಭ ಆಗುತ್ತೆ. ಈಗಾಗಲೇ ಹುಬ್ಬಳ್ಳಿಯ KSCA ಮೈದಾನದಲ್ಲಿ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಕರ್ನಾಟಕ ತಂಡದಲ್ಲಿ ಮಯಾಂಕ್ ಅಗರ್ವಾಲ್, ಕರುಣ್ ನಾಯರ್, ಸ್ಮರಣ್ ರವಿಚಂದ್ರನ್, ಕೃಷ್ಣನ್ ಶ್ರೀಜಿತ್ ಶ್ರೇಯಸ್, ಗೋಪಾಲ್ ವಿಜಯ್ ಕುಮಾರ್ ವೈಶಾಖ್, ವಿದ್ವತ್ ಕಾವೇರಪ್ಪ, ಅಭಿಲಾಷ್ ಶೆಟ್ಟಿ, ಮುರಳೀಧರ್, ವೆಂಕಟೇಶ್, ನಿಖಿನ್ ಜೋಸ್, ಅಭಿನವ್ ಮನೋಹರ್, ಕೃತಿಕ್ ಕೃಷ್ಣ, ಅನೀಶ್ ಕೆವಿ, ಮೊಹಸಿನ್ ಖಾನ್, ಶಿಖರ್ ಶೆಟ್ಟಿ, ದೇವದತ್ ಪಡಿಕ್ಕಲ್, ಯಶೋವರ್ಧನ್ ಪರಂತಾಪ್, ವಿದ್ಯಾಧರ್ ಪಾಟೀಲ್, KL ರಾಹುಲ್, ಇನ್ನು ಕೃಷ್ಣ ಧ್ರುವ ಪ್ರಭಾಕರ್ ಈ ಪಂದ್ಯದಲ್ಲಿ ಇರ್ತಾರೆ. ಇದು ಕೇವಲ ಒಂದು ಕ್ರಿಕೆಟ್ ಪಂದ್ಯ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಕ್ರಿಕೆಟ್ ಪ್ರೀತಿಗೆ ಸಿಕ್ಕಂತಹ ಬಹುದೊಡ್ಡ ಗೌರವ. ಇಷ್ಟು ವರ್ಷ ಟಿವಿಯಲ್ಲಿ ಮಾತ್ರ ಫೈನಲ್ ನೋಡಿದಂತಹ ಅಭಿಮಾನಿಗಳಿಗೆ ಈ ಬಾರಿ ನೇರವಾಗಿ ಮೈದಾನದಲ್ಲಿ ತಮ್ಮ ನೆಚ್ಚಿನ ಆಟಗಾರರ ಆಟ ನೋಡುವಂತಹ ಅವಕಾಶ ಸಿಕ್ಕಿದೆ. ಇದರಿಂದ ಕ್ರಿಕೆಟ್ಗೆ ಮತ್ತಷ್ಟು ಉತ್ತೇಜನ, ಯುವ ಆಟಗಾರರಿಗೆ ಹೊಸ ಸ್ಫೂರ್ತಿ ಸಿಕ್ಕುತ್ತೆ. ಒಟ್ನಲ್ಲಿ ಹುಬ್ಬಳ್ಳಿ ಈಗ ಕ್ರಿಕೆಟ್ ಜ್ವರದಲ್ಲಿ ತೇಲ್ತಾ ಇದೆ. ನಮ್ಮ ಮಣ್ಣಿನಲ್ಲಿ ಆತಿಥ್ಯ, ಅಭಿಮಾನಿಗಳ ಪ್ರೀತಿ ದೇಶದ ಗಮನ ಸೆಳೆಯಲಿ ಅನ್ನೋದೇ ಎಲ್ಲರ ಆಶಯ. ಕರ್ನಾಟಕ ತಂಡ ಗೆದ್ದು ಟ್ರೋಫಿ ನಮ್ಮ ನೆಲದಲ್ಲೇ ಎತ್ತಲಿ ಅಂತ ಹೇಳಿ ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ. ಕ್ರಿಕೆಟ್ ಹಬ್ಬಕ್ಕೆ ಉತ್ತರ ಕರ್ನಾಟಕ ಸಿದ್ಧವಾಗಿದೆ. ನೀವು ಕೂಡ ಈ ಐತಿಹಾಸಿಕ ಕ್ಷಣವನ್ನ ಮಿಸ್ ಮಾಡ್ಕೊಳ್ಬೇಡಿ. ಉತ್ತರ ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ಹೆಮ್ಮೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.